ಹೇಳಲಿಕ್ಕೆ ಸಫಲಿಲ್ಲ. 35 ವರ್ಷಗಳಿಂದ ನಾವು ಸಫರಾಗಿದ್ದೀವಿ. ನಮಗೆ ನ್ಯಾಯ ದೊರಕಿಕೊಡಿ ಅಂತ ನಾವು ಹೇಳಿ ಜಿಲ್ಲಾಧಿಕಾರಿಗಳ ಹತ್ರ ಮೊರೆ ಹೋಗಿದ್ದೀವಿ. ಮಾನ್ಯ ಕಂದಾಯ ನಮ್ಮ ಪಂಚಾಯತ್ ರಾಜ್ ಮಿನಿಸ್ಟ್ರ್ ಹತ್ರ ಹೋಗಿ ಮನವಿ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮ ಹೋಮ್ ಮಿನಿಸ್ಟ್ರ್ ಹತ್ರ ಹೋಗಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಇಷ್ಟೆಲ್ಲ ಮಾಡ್ಕೊಂಡು ಬಂದು ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕಿನ ಇಒ ಕಡೆಯಿಂದ ಒಂದು ರಿಪೋರ್ಟ್ ಬರೀ ಅಂತ ಹೇಳ್ತಾರೆ. ಆ ರಿಪೋರ್ಟಲ್ಲಿ ಎಲ್ಲನೂ ತಪ್ಪು ಮಾಹಿತಿ ಕೊಟ್ಟು ಏನು ನಮ್ಮ ಇಒ ಸಾಹೇಬರು ಇಒ ಮಾಡಿರೋ ರಿಪೋರ್ಟು ರಾಂಗೆ, CEO DC ಅವ್ರು ಮಾಡಿರೋ ರಿಪೋರ್ಟು ರಾಂಗೆ. ಈ ರಿಪೋರ್ಟ್ಗಳೆಲ್ಲ ಈ ಥರ ಮತ್ತೆ ಪರಿಶೀಲನೆಗೆ ಹಾಕಿದ್ದಾರೆ. ಅದರಲ್ಲಿ ಎಲೆಕ್ಷನ್ ಬೇರೆ ನೋಡಿ ನಾವು ನಿಂತಿದ್ದೀವಿ, ಅವರು ಮತ ಚಲಾಯಿಸ್ತಾ ಇದ್ದಾರೆ. ಇವತ್ತು ನಾವು ಕೇಳಬೇಕಾಗಿದೆ, ಮುದಗೇರಿ ಗ್ರಾಮ ಪಂಚಾಯತಿ ಸುತ್ತನ್ನ ಏನು ನಿಮ್ಮ ಅಪ್ಪಂದ ಅಲ್ಲದೆ ಒಂದು ಪಕ್ಕ ಹಳ್ಳಿ ಅದು ಮಧುರ, ಇದು ಕೇಂದ್ರ ಸ್ಥಾನದಲ್ಲಿ ಇದೆ ಅಂತ ಕೇಳೋದಕ್ಕೆ ನಮ್ಗೆ ಹಕ್ಕಿದೆ. ನಿಮ್ಗೇನ್ರಿ ಬಂದಿದೆ? ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ರೆ ಆದ್ರೆ ಸಹಾಯ ಮಾಡಿ, ಇಲ್ಲ ಸುಮ್ಮನೆ ಕೂರ್ರಿ. ನಮ್ಮ ವಿರುದ್ಧವಾಗಿ ಏನ್ರಿ ನಿಮ್ಮ ಧ್ವನಿ? ನಮ್ಮ ವಿರುದ್ಧವಾಗಿ ಏನ್ರಿ ಮತ ಚಾಲಿಸೋದು? ಆಯಿತು, ನೀವು ಚಲಾಯಿಸಿ. ನಾವೇನು ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಿದೆ. ನಾವು ಹೋರಾಟ ಮುಖಾಂತರ ನಿಮ್ಗೆ ಏನಂತ ತೋರಿಸ್ತೀವಿ. ನಿಮ್ಮ ಒಂದು ನಮಗೆ ಇಷ್ಟು ವರ್ಷ ನಮ್ಮನ್ನು 33 ವರ್ಷಗಳಿಂದ ನಮ್ಮನ್ನು ಅಸ್ಪೃಶ್ಯಕ್ಕೆ ತಲ್ಲಿ ನಮ್ಮ ಒಂದು ಪಂಚಾಯತಿ ನೀವು ಇಟ್ಕೊಂಡಿದ್ದೀರಾ. ಆಗಿನ ಕಾಲದಿಂದ ಯಾರ್ಯಾರು ಮಾಡ್ಕೊಂಡಿರೋ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಎಲ್ಲ ನಾಯಕರ ಮೇಲೂ PCR ಆಕ್ಟ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟವರು ಅಟ್ರಾಸಿಟಿ ಮಾಡಿ ನ್ಯಾಯ ದೊರಕಿಕೊಡ್ಬೇಕಂತ ಜಿಲ್ಲಾಧಿಕಾರಿ ಮೊರೆ ಹೋಗ್ತೀವಿ. ಇಲ್ಲಲ್ಲ, ಈ ವಿಚಾರವನ್ನು ಮುಳಬಾಗಿಲಿಂದ ಹಿಡಿದು ಕೋಲಾರದಿಂದ ಹಿಡಿದು ಬೆಂಗಳೂರವರೆಗೂ ವಿಧಾನಸೌಧದ ಮುತ್ತಿಗೆ ಕಾರ್ಯಕ್ರಮ ಆಗ್ತೀವಿ ಅಂತ ಈ ಮೂಲಕ ಎಚ್ಚರಿಸ್ತಾ ನಮ್ಮ ಪಂಚಾಯತ್ ಬೇಕೇ ಬೇಕು ಸರ್ಕಾರ ಕಾನೂನು ಇಲ್ಲ ಸೋಲೋದಿಲ್ಲ. ರಕ್ತವನ್ನು ಚೆಲ್ಲುತ್ತೇವೆ.